ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಿಮ್ಮ ಮನೆಯ ಶೋಪೀಸ್ನಲ್ಲಿ ತಾಜ್ ಮಹಲ್ ಇಟ್ಟಿದ್ದೀರಾ? ಹಾಗಾದ್ರೆ ನಿಮಗೆ ಈ ಸಮಸ್ಯೆ ತಪ್ಪಿದ್ದಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಆಗ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗೆ ಇರೋ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನೀವು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿರೋ ತಾಜ್ ಮಹಲ್ ಅನ್ನ ನೀವು ನೋಡಿರ್ತೀರಾ, ಇಲ್ಲಾಂದ್ರೆ ಅದರ ಬಗ್ಗೆ ಕೇಳಿರ್ತೀರಾ. ಇಡೀ ಜಗತ್ತೇ ಅಮೃತ ಶಿಲೆಯಲ್ಲಿ ಸೃಷ್ಟಿಸಲಾಗಿರೋ ಈ ಪ್ರೇಮ ಸೌಧವನ್ನ ಕಣ್ಣರಳಿಸಿಕೊಂಡು ನೋಡುತ್ತೆ. ಕೆಲವರು ಅಲ್ಲಿಗೆ ಹೋದಾಗ ನೆನಪಿಗೆ ಅಂತ ಹೊರಗೆ ಮಾರೋ ಚಿಕ್ಕ ಚಿಕ್ಕ ತಾಜ್ ಮಹಲ್ ಅನ್ನ ತಂದು ಮನೆಯ ಶೋಪೀಸ್ನಲ್ಲಿ ಇಟ್ಬಿಡ್ತಾರೆ. ಇನ್ನು ಕೆಲವರು ತಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಇದೇ ರೀತಿ ಇನ್ನೂ ಬೇರೆ ಬೇರೆ ವಸ್ತುಗಳನ್ನ ಉಡುಗೊರೆ ರೂಪದಲ್ಲಿ ಕೊಡೋ ವಾಡಿಕೆ ಇದೆ. ನೀವು ಸಹ ಹೀಗೆ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದ್ದೀರಾ? ಹಾಗಾದರೆ ನೀವು ನಿಮಗೆ ಅರಿವಿಲ್ಲದಂತೆಯೇ ದೊಡ್ಡ ತಪ್ಪನ್ನೇ ಮಾಡಿದ್ದೀರಾ. ಈ ತಪ್ಪಿನಿಂದ ನಿಮ್ಮ ಜೀವನವೇ ನರಕದ ರೂಪದಲ್ಲಿ ಬದಲಾಗಿ ಹೋಗ್ಬಿಡುವ ಸಾಧ್ಯತೆಗಳಿವೆ. ನೀವು ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಶುರುವಾಗೋ ಮುನ್ನವೇ ನಿಂತೋಗ್ಬಿಡತ್ತೆ. ಅಷ್ಟೇ ಅಲ್ಲ, ಈ ಉಡುಗೊರೆಗಳೇ ಜೀವನದಲ್ಲಿ ದಾರಿದ್ರ್ಯ ತಂದ್ಬಿಡತ್ತೆ. ಅದಕ್ಕೆ ನೀವು ಯಾರಿಗಾದ್ರೂ ಏನಾದ್ರೂ ಉಡುಗೊರೆ ಕೊಡಬೇಕು ಅಂತಿದ್ರೆ, ಅಥವಾ ಯಾವುದಾದ್ರೂ ವಸ್ತು ವಿಶೇಷವಾಗಿದೆಯಂತ ಮನೆಯಲ್ಲಿ ತಂದು ಇಟ್ಕೊಂಡಿದ್ರೆ ಅದರ ಪರಿಣಾಮ ಏನಾಗಲಿದೆಯಂತ ತಿಳಿದುಕೊಳ್ಳಿ. ಅಂದ ಹಾಗೆ ತಿಳ್ಕೊಳ್ಬಹುದಂತೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ನಾವು ಏನ್ ಹೇಳೋದಕ್ಕೆ ಹೊರಟಿದ್ದೇವೆ ಅನ್ನೋದು ನಿಮಗೂ ಅರ್ಥ ಆಗಿ ಹೋಗ್ಬಿಡತ್ತೆ. ಮೊದಲಿಗೆ ನಟರಾಜನ ಲೋಹದ ಮೂರ್ತಿ. ಶಾಸ್ತ್ರೀಯ ನೃತ್ಯ ಕಲಿಸುವ ತರಗತಿಗಳಲ್ಲಿ ಸಾಮಾನ್ಯವಾಗಿ ಈ ನಟರಾಜನ ಮೂರ್ತಿಯನ್ನ ಇಟ್ಟಿರ್ತಾರೆ. ಆದರೆ ಕೆಲವರು ನಟರಾಜನ ಮೂರ್ತಿ ಅದ್ಭುತವಾಗಿ ನೃತ್ಯ ಭಂಗಿ ಅಂತ ಅಂದುಕೊಂಡು ಮನೆಯಲ್ಲಿ ತಂದಿಟ್ಕೊಳ್ತಾರೆ. ಅದೇ ನೋಡಿ, ಎಲ್ಲಾ ಮಾಡೋ ದೊಡ್ಡ ತಪ್ಪು. ನಟರಾಜ ನಿಂತಿರೋ ಭಂಗಿ ಅದು ಶಿವನ ಪ್ರಚಂಡ ಕಲೆಯನ್ನ ಪ್ರತಿಬಿಂಬಿಸೋ ಭಂಗಿ. ಶಿವತಾಂಡವ ರೂಪ ತಾಳಿದಾಗ ಮಾಡಿರುವಂತ ಭಂಗಿ ಅದು. ಶಾಸ್ತ್ರಗಳಲ್ಲಿ ಶಿವತಾಂಡವದ ನೃತ್ಯದಲ್ಲಿ ವಿನಾಶದ ಸೂಚನೆ ಕೊಟ್ಟಿದ್ದು ಅದೇ ಭಂಗಿಯ ಮೂಲಕ. ಇದ್ಯಾವುದನ್ನು ತಿಳಿದುಕೊಳ್ಳದೆ ನಟರಾಜನ ಮೂರ್ತಿನ ತಂದು ಮನೆಯಲ್ಲಿ ಇಟ್ಟು ಬಿಡುತ್ತೇವೆ. ಆದರೆ ಅದರ ಪರಿಣಾಮ ಮನೆಯಲ್ಲಿ ನಿಧಾನಕ್ಕೆ ಮನಸ್ತಾಪ ಆರಂಭ ಆಗೋಗುತ್ತೆ. ದೊಡ್ಡ ದೊಡ್ಡ ಕಲಹಗಳೇ ನಡೆದು ಹೋಗುತ್ತೆ. ಆದ್ದರಿಂದ ನಟರಾಜನ ಮೂರ್ತಿಯನ್ನ ಮನೆಯಲ್ಲಿ ತಂದು ಇಟ್ಟುಕೊಳ್ಳದಿರಿ. ಹಾಗೆಯೇ ಅದನ್ನ ಯಾರಿಗೂ ಉಡುಗೊರೆಯನ್ನಾಗಿಯೂ ಕೂಡ ಕೊಡುವ ಗೋಚಿಗೂ ಹೋಗದಿರಿ. ಇನ್ನು ಕೆಲವರು ಮನೆಯ ಗೋಡೆಗಳ ಮೇಲೆ ಪೇಂಟಿಂಗ್ ಇಲ್ಲ ಫೋಟೋಗಳನ್ನು ಹಾಕೊಂಡಿರ್ತಾರೆ. ಕೆಲವರಂತೂ ಪ್ರಾಣಿ ಪ್ರಿಯರು ಅಂತ ತೋರಿಸಿಕೊಳ್ಳುವುದಕ್ಕೆ ಹಂದಿಗಳು, ಕತ್ತೆಗಳು, ಹದ್ದುಗಳು, ಗೂಬೆಗಳು, ಬಾವಲಿಗಳು, ರಣಹದ್ದುಗಳು, ಕೊನೆಗೆ ಹಾವುಗಳ ಫೋಟೋ ಪೇಂಟಿಂಗ್ ಅನ್ನ ಹಾಕುತ್ತಾರೆ. ನಿಮ್ಮ ಮನೆಯ ಯಾವ್ದಾದ್ರೂ ಗೋಡೆಯ ಮೇಲೆ ಇಂಥ ಪೇಂಟಿಂಗ್ ಇಲ್ಲ ಫೋಟೋಗಳಿವೆಯಾ? ಮೊದಲು ತೆಗೆದುಬಿಡಿ. ಈ ರೀತಿಯ ಚಿತ್ರಗಳು ಮನುಷ್ಯನ ಸೂಕ್ತ ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿ ಹುಟ್ಟುವಂತೆ ಮಾಡುತ್ತೆ. ಸುಮ್ಮನೆ ಎಗರಾಡೋದು, ಕಾರಣವೇ ಇಲ್ಲದೆ ಕಿತ್ತಾಡುವುದು, ಇದೆಲ್ಲ ಈ ಪ್ರಾಣಿಗಳ ಚಿತ್ರಗಳದ್ದೇ ಎಫೆಕ್ಟ್. ಹಾಗೆಯೇ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಒಂದೇ ಪಕ್ಷಿ ಇರುವ ಚಿತ್ರ, ಒಂದೇ ಪ್ರಾಣಿ ಇರುವ ಯಾವುದೇ ಫೋಟೋವನ್ನು ಹಾಕದಿರಿ. ಇದು ಅವರ ಮನಸ್ಸಿನಲ್ಲಿ ಏಕಾಂಗಿ ಅನ್ನೋ ಭಾವ ಹುಟ್ಟಿಸುತ್ತದೆ. ಇದರ ಪರಿಣಾಮ ಅವರ ಸಂಬಂಧಗಳಲ್ಲಿ ಬೀರುತ್ತದೆ. ಇನ್ನು ಮುಖ್ಯವಾದ ವಿಷಯ, ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಫೋಟೋ ಇಲ್ಲ ಪೇಂಟಿಂಗ್ ಅನ್ನ ಕೆಲವರು ಮನೆಯಲ್ಲಿ ಹಾಕೊಂಡಿರ್ತಾರೆ. ಅದನ್ನ ಮೊದಲು ತೆಗೆದು ಪಕ್ಕದಲ್ಲಿ ಇಟ್ಟು ಬಿಡಿ. ಮಹಾಭಾರತ ಆಗಲಿ ಅಥವಾ ಇನ್ಯಾವುದೇ ಯುದ್ಧದ ದೃಶ್ಯಗಳು ಮನೆಯಲ್ಲಿ ಇರಲೇಬಾರದು. ಇದು ಮನೆಯಲ್ಲಿ ಕಲಹ ಸೃಷ್ಟಿಸುವಂತೆ ಮಾಡುತ್ತದೆ. ಕುಟುಂಬದವರ ನಡುವೆ ಮನಸ್ತಾಪ, ವೈಮನಸ್ಸಿನ ಮನೋಭಾವನೆ ಹುಟ್ಟು ಹಾಕುತ್ತದೆ. ಆದ್ದರಿಂದ ಈ ರೀತಿಯ ಚಿತ್ರಗಳನ್ನ ಮನೆಯ ಯಾವ ಮೂಲೆಯಲ್ಲೂ ಇಡದಿರಿ.
ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವ ಮುಖ್ಯವಾದ ವಿಷಯ, ನೀವು ತಾಜ್ ಮಹಲ್ ಚಿತ್ರವನ್ನಾಗಲಿ ಶೋಪೀಸ್ ಅನ್ನ ಮನೆಯಲ್ಲಿ ಯಾವ ಕಾರಣಕ್ಕೂ ಇಡಬೇಡಿ. ಅಲ್ಲದೆ ಅದನ್ನ ಬೇರೆಯವರಿಗೂ ಉಡುಗೊರೆ ರೂಪದಲ್ಲಿ ಕೊಡ್ಲೂಬಾರದು. ಇದು ಪ್ರೀತಿಯ ಸಂಕೇತ ಅಂತ ಏನಾದ್ರೂ ಕೊಟ್ಟಿದ್ದೇ ಆಗಿದ್ದಲ್ಲಿ, ಇಲ್ಲ ಮನೆಯಲ್ಲಿ ತಂದು ಇಟ್ರೆ ದೊಡ್ಡ ಎಡವಟ್ಟೆ ಆಗೋಗುತ್ತೆ. ಕಾರಣ ತಾಜ್ ಮಹಲ್ ಪ್ರೀತಿಯ ಸಂಕೇತ ಅಂತ ಪ್ರಖ್ಯಾತಿ ಆಗಿದ್ರು ಇದನ್ನ ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ ನೆನಪಿಗೆ ಕಟ್ಟಿಸಿದ ಸಮಾಧಿಯ ಸೌಧವಿದು. ಹಾಗೆಯೇ ಈ ತಾಜ್ ಮಹಲ್ ಕಟ್ಟಿದ ನಂತರ ಶಹಜಾನ್ ಕಾರ್ಮಿಕರಿಗೆ ಕೊಡಬಾರದ ಚಿತ್ರಹಿಂಸೆಯನ್ನ ಕೊಟ್ಟು ನರಳಾಡುವಂತೆ ಮಾಡಿದ್ದ. ಇಂಥ ಸಮಾಧಿ ರೂಪದ ತಾಜ್ ಮಹಲ್ ಅನ್ನ ಮನೆಯಲ್ಲಿ ತಂದಿಟ್ಕೊಂಡ್ರೆ ಮನೆಯಲ್ಲಿರೋ ಸಂಬಂಧಗಳು ಸಮಾಧಿ ಆಗೋಗ್ಬಿಡತ್ತೆ. ಇನ್ನು ಪ್ರೀತಿಯ ಸಂಕೇತ ಅಂತ ಕೊಟ್ರೆ ಆ ಪ್ರೀತಿಯು ಸಮಾಧಿ ಆಗೋಗುತ್ತೆ. ಆದ್ದರಿಂದ ಈ ಅಮೃತ ಶಿಲೆಯ ತಾಜ್ ಮಹಲ್ ಅನ್ನ ದೂರದಿಂದ ಕಣ್ತುಂಬಿಕೊಂಡು ಖುಷಿ ಪಟ್ರೆ ಸಾಕು. ಕೇವಲ ತಾಜ್ ಮಹಲ್ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಮುದ್ದು ಮಾಡೋ ಟೆಡ್ಡಿ ಬೇರ್ ಅಂದ್ರೆ ಕರಡಿ ರೂಪದ ಗೊಂಬೆ, ಇದನ್ನು ನೀವು ನಿಮ್ಮ ಹತ್ತಿರಕ್ಕೆ ಇಟ್ಕೊಳ್ಬಾರದು. ಇದು ಆಕ್ರಮಣ ಮನೋಭಾವ ಹೊಂದಿರುವ ಕಾರಣ ಗೊಂಬೆ ನೋಡುವುದಕ್ಕೆ ಮುದ್ದಾಗಿರುತ್ತೆ ನಿಜ, ಆದರೆ ಅದನ್ನ ಮನೆಗೆ ತಂದ್ರೆ ಕುಟುಂಬದವರ ನಡುವೆಯೇ ವೈಮನಸ್ಸು ಹೆಚ್ಚಾಗುತ್ತದೆ. ಆದ್ದರಿಂದ ಈ ಗೊಂಬೆಯನ್ನು ಮನೆಯೊಳಗೆ ಇಟ್ಟುಕೊಳ್ಳದಿರಿ. ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ಮನೆಯ ಶೋಪೀಸ್ನಲ್ಲಿ ತಾಜ್ ಮಹಲ್ ಇಟ್ಟಿದ್ದೀರಾ, ಹಾಗಾದ್ರೆ ನಿಮಗೆ ಈ ಸಮಸ್ಯೆ ತಪ್ಪಿದ್ದಲ್ಲ ಅನ್ನೋ ರಹಸ್ಯ ತಿಳಿಸಿದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರುವ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರುವ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.